ಎಲ್ಐಸಿ ಆಫೀಸ್ ರಸ್ತೆಯ ತಿರುಮಲ ಬೆಳ್ಳಿ ಬಂಗಾರದ ಅಂಗಡಿ ಮಾಲೀಕರಾದ ಸುಮಾ ವೆಂಕಟೇಶ್ ಆಚಾರ್ ಅವರು ಸಂಜೆ ಅಂಗಡಿ ಮುಚ್ಚಿಕೊಂಡು ಅಕ್ಷರ ಮಾರ್ಟ್ ಬಳಿ ತೆರಳುತ್ತಾ ಇದ್ರು. ಈ ವೇಳೆ ಕೆಲ ಯುವಕರು ಗಣೇಶನ ಹಬ್ಬದ ಹಿನ್ನೆಲೆಯಲ್ಲಿ ಹಣ ಕೇಳಿದ್ದು, ಹಣ ನೀಡಲು ಪರ್ಸ್ ನೋಡಿದಾಗ ಪರ್ಸ್ ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ. ಪರ್ಸ್ನಲ್ಲಿ ಎಟಿಎಂ ಕಾರ್ಡ್, ಆಧಾರ್ ಕಾರ್ಡ್ ಸೇರಿದಂತೆ ಅಂಗಡಿಯ ಬೀಗ, ಕೊಳಚೈನ್, ತಾಳಿ, ಉಂಗುರ ಸೇರಿದಂತೆ ಬೆಲೆ ಬಾಳುವ ಚಿನ್ನಾಭರಣಗಳು ಇದ್ವು. ಪರ್ಸ್ಗಾಗಿ 2-3 ಬಾರಿ ರಸ್ತೆಯಲ್ಲಿ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ. ತಕ್ಷಣ ಪೊಲೀಸ್ ಠಾಣೆಗೆ ತೆರಳಿ ಠಾಣಾಧಿಕಾರಿ ಕೆ. ಕುಮಾರ್ ಅವರಿಗೆ ವಿಷಯ ತಿಳಿಸಿದಾಗ ಗಾಬರಿಯಾಗಬೇಡಿ ಎಂದು ಧೈರ್ಯ ತುಂಬಿ ನೀರು ಕುಡಿಸಿ ಸಮಾಧಾನ ಪಡಿಸಿದ್ದಾರೆ. ಬಳಿಕ ಸುಮಾ ಅವರ ಮೊಬೈಲ್ ಲೊಕೇಶನ್ ಆಧರಿಸಿ ಪೊಲೀಸ್ ಸಿಬ್ಬಂದಿ ನೆಹರು ವೃತ್ತದಿಂದ ಅಕ್ಷರ ಮಾರ್ಟ್ವರೆಗೆ ರಸ್ತೆಯಲ್ಲಿ ಹುಡುಕಾಟ ಆರಂಭಿಸಿದ್ದಾರೆ. ಈ ವೇಳೆ ವಿಶ್ವನಾಥ್ ಎಂಬುವರಿಗೆ ರಸ್ತೆಯಲ್ಲಿ ಒಡವೆಗಳಿದ್ದ ಬ್ಯಾಗ್ ಸಿಕ್ಕಿರುವ ಮಾಹಿತಿ ಪೊಲೀಸರಿಗೆ ಲಭಿಸಿತು. ನಂತರ ಠಾಣಾಧಿಕಾರಿ ಕೆ. ಕುಮಾರ್ ಅವರ ಸಮ್ಮುಖದಲ್ಲಿ ವಿಶ್ವನಾಥ್ ಅವರು ಪತ್ತೆಯಾದ ಒಡವೆಗಳ ಬ್ಯಾಗ್ ಅನ್ನ ಸುಮಾ ವೆಂಕಟೇಶ್ ಆಚಾರ್ ಅವರಿಗೆ ಹಸ್ತಾಂತರಿಸಿದ್ದಾರೆ. ಬೆಲೆ ಬಾಳುವ ಒಡವೆಗಳನ್ನು ಕಳೆದುಕೊಂಡು ಆತಂಕದಲ್ಲಿದ್ದ ಕುಟುಂಬಕ್ಕೆ ಪೊಲೀಸರು ತಕ್ಷಣ ಸ್ಪಂದಿಸಿ ಸಮಯೋಚಿತವಾಗಿ ಕಾರ್ಯಾಚರಣೆ ನಡೆಸಿ ಒಡವೆಗಳಿದ್ದ ಬ್ಯಾಗ್ ಅನ್ನ ಪತ್ತೆ ಹಚ್ಚಿ ಮರಳಿ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಹೆಸರು ಸುಮಾ ಅಂತ, ಮನೆ ಹೆಸರು ವೆಂಕಟೇಶ್ ಆಚಾರ್ ಅಂತ. ನಮ್ಮ ಮನೆ ಇರೋದು 45 ವರ್ಷ. ವಿಶ್ವಕರ್ಮ ಸಮಾಜ ಅದು ಎಲ್ಐಸಿ ಆಫೀಸ್. ವಿಚಾರ ಅಂದ್ರೆ ನಮ್ದು ತಿರುಮಲ ಜ್ಯುವೆಲರ್ಸ್ ಈ ಸಂಜೆ ಕ್ಲೋಸ್ ಅಂಗಡಿ ಶಾಪ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸರ್ಕಲ್ ಇಂದ ಅಕ್ಷರ ಫುಡ್ ಮಾರ್ಟ್ವರೆಗೂ ಬಂದೆ. ಅಲ್ಲಿ ಅಕ್ಷರ ಫುಡ್ ಮಾರ್ಟ್ ಹತ್ರ ಅಲ್ಲಿ ಮಕ್ಕಳು ಗಣೇಶನ್ಗೆ ದುಡ್ಡು ಕೇಳಿದ್ರು. ಅವಾಗ ಪರ್ಸ್ ನೋಡಿದೆ, ಸರ್ ಪರ್ಸ್ ಇರ್ಲಿಲ್ಲ. ತಿರ್ಗಿ ಆಮೇಲೆ ನೆಕ್ಸ್ಟ್ ಅದೇ ರೂಟಿಂದನೇ ನಾನು ಮತ್ತೆ ಯೂಟರ್ನ್ ಮಾಡ್ಕೊಂಡು 2 ಸತಿ ಓಡಾಡಿದೆ, ಅದೆಲ್ಲ ಸಿಗ್ಲಿಲ್ಲ ಸರ್. ಆ ಪರ್ಸ್ ಅಲ್ಲಿ 18 ಗ್ರಾಮಿಂದು ಒಂದು ಮಾಂಗಲ್ಯ ಸರ, 8 ಗ್ರಾಮಿಂದು ಒಂದು ಗೋಲ್ಡ್ ಚೈನು, 2 ತಾಳಿ, 5 ಚಿಕ್ಕ ಗುಂಡುಗಳು ಇದ್ವು ಸರ್. ಮೊಬೈಲ್ ಇತ್ತು, ಎಟಿಎಂ ಕಾರ್ಡ್ಸ್, ಆಧಾರ್ ಕಾರ್ಡು, ಡಾಕ್ಯುಮೆಂಟ್ಸ್ ಎಲ್ಲ ಇದ್ವು ಸರ್. ಅಂಗಡಿ ಬೀಗ ಕ್ಲೋಸ್ ಮಾಡಿದ್ದು, ಅಂಗಡಿ ಬೀಗ ಎಲ್ಲ ಒಳಗೆ ಇತ್ತು ಸರ್. ಅಲ್ಲಿ ಅಕ್ಷರ ಫುಡ್ ಮಾರ್ಟ್ ಹತ್ರ ಅಲ್ಲಿ ನೋಡ್ಕೊಂಡಿದ್ದು ಮತ್ತೆ ಯೂಟರ್ನ್ ಆಗಿ 2 ಸತಿ ಓಡಾಡ್ದೆ ಅದೇ ರೂಟಲ್ಲಿ, ಎಲ್ಲೂ ಕಾಣಲಿಲ್ಲ. ತಕ್ಷಣ ಸ್ಟೇಷನ್ಗೆ ಬಂದೆ. ಕುಮಾರ್ ಸರ್ ಇದ್ರು. ಕುಮಾರ್ ಸರ್ ಅವರು ಬಹಳ ಟೆನ್ಷನ್ ಆಗಿದೆ, ಅವ್ರು ಕುಡಿಯಕ್ಕೆ ನೀರು ಕೊಟ್ರು. ಆಮೇಲೆ ತಕ್ಷಣ ಲೊಕೇಶನ್ ಹಾಕಿದ್ರು, ನನ್ನ ನಂಬರ್ ಹೇಳಿದೆ, ಫೋನ್ ನಂಬರ್. ಆಮೇಲೆ ಅವರು ಲೊಕೇಶನ್ ಆಗಿ ಸಿಬ್ಬಂದಿಯವರು ಎಲ್ಲ ಒಂದು 5-6 ಜನ ಬಂದ್ರು ಜೊತೆಗೆ. ರೂಟ್ ಎಲ್ಲ ತೋರಿಸ್ತೆ ನಾನು ಅವ್ರಿಗೆಲ್ಲ. ಅವರೆಲ್ಲ ಸರ್ಕಲ್ ಇಂದ ಅಕ್ಷರ ಫುಡ್ ಮಾರ್ಟ್ವರೆಗೂ ಜೊತೆಗೆ ಬಂದ್ರು. ತಿರ್ಗಿ ಆಮೇಲೆ ವಿಶ್ವನಾಥ್ ಸರ್ ಅಂತ, ವಿಶ್ವನಾಥ್ ಸರ್ ಅವರು ಅವ್ರಿಗೆ ಹಂಸ ಹತ್ರ ಸಿಕ್ಕಿದೆ. ಆಮೇಲೆ ಅವರೇ ನನ್ನನ್ನ ಮಾತಾಡಿಸಿ ಸಿಕ್ಕಿದೆ, ನನ್ನ ಹತ್ರ ಇದೆ ಬರ್ರಿ ಅಂತಂದು ಅವರೇ ಕೊಟ್ರು ಸರ್. ಈಗ ನಾವು ಬಂದಾಗ ಸರ್ ಮಾತಾಡಿಸಿದ್ವಿ. ಸರ್ ತಮ್ಮ ಹೆಸರು ವಿಶ್ವನಾಥ್. ಅದು ಪರ್ಸು ನಿಮ್ಮ ಮನೆ ಹತ್ರ ಕೇಳಿ ನಮ್ಗೆ ಹಂಸ ಥರ ಸಿಕ್ತು ಸರ್. ಸಿಕ್ತು ಮತ್ತು ನಾನು ಅದ್ರಲ್ಲಿ ಏನಿದೆ ಕೂಡ ನೋಡಿಲ್ಲ. ಹೊರಗಡೆ ಹೋಗಿ ಫ್ರೆಶ್ ಅಪ್ ಆಗ್ತಿರೋ ಟೈಮ್ ಹೊರಗಡೆ ಬಂದೆ. ಹೊರಗಡೆ ಬಂದಿರುವಾಗ ನೀವೆಲ್ಲ ಏನೋ ಗಾಬರಿ ಆಗ್ತಾ ಇದ್ದಾರಲ್ಲ, ನಾನು ನಿಮ್ಮನ್ನ ಮಾತಾಡಿಸಿದೆ. ಸರ್ ಏನು ಹೋಗಿದೆ ಅಂತೇಳಿ. ಸರ್ ಹಿಂಗೆ ಪರ್ಸು, ನಾನು ಮತ್ತೆ ಕಲರ್ ಕೇಳಿದೆ, ಯಾವ ಕಲರ್ ಅಂದ್ರೆ ಈ ಕಲರ್, ಬರ್ರಿ ನನ್ನ ಹತ್ರ ಇದೆ ಅಂತೇಳಿ ಹೇಳ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಿಜವಾಗಿ ತುಂಬಾ ಥ್ಯಾಂಕ್ಸ್ ಸರ್ಗೆ, ನಮ್ಮ ಸಿಬ್ಬಂದಿ ವರ್ಗ, ಚಳ್ಳಕೆರೆ ಕುಮಾರ್ ಸರ್ಗೆ, ಅವರ ಸಿಬ್ಬಂದಿ ವರ್ಗ 10 ಜನ ಪೊಲೀಸರು ಸಹಾಯ ಮಾಡಿ ನಮಗೋಸ್ಕರವಾಗಿ ಅವರು ಬಂದು ನಮಗೆ ಸಹಾಯ ಮಾಡಿ ಅದು ಹುಡುಕಿ ಕೊಡಿಸೋದಕ್ಕೆ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ತುಂಬ